ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಪ್ರವೀಣ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ಅವಧಿಯಲ್ಲಿ ನಾವು ಅಡ್ವಾನ್ಸ್ಡ್ ಮ್ಯಾಕ್ರೋ ಎಕನಾಮಿಕ್ಸನ್ನು ನೋಡಿದ್ದೀವಿ. ಸೊ ಈ ಅವಧಿಯಲ್ಲಿ ನಾವು ಅಡ್ವಾನ್ಸ್ಡ್ ಮೈಕ್ರೋ ಎಕನಾಮಿಕ್ಸ್ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತೈತಿ. ಇದಕ್ಕೆ ಕೂಡ ವೇಳೆ 3 ತಾಸುಗಳ ವೇಳೆ ಇರ್ತೈತಿ. ಸೊ ಇಲ್ಲಿ ಎಲ್ಲ ಭಾಗಗಳಿಗೂ ಕೂಡ ಉತ್ತರಿಸಬೇಕಾಗಿರ್ತೈತಿ. ಸೊ ಇಲ್ಲಿ ಪಾರ್ಟ್ ಎಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೆಳಗಿನ ಯಾವುದಾದ್ರೂ 10 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಐತಿ. ಸೊ ಇದು 6 ಅಂಕಕ್ಕೆ ಕೂಡ ಈ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸೊ ಇಲ್ಲಿ ಈ ಪ್ರಶ್ನೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಗಳು ಯಾವ್ಯಾವಪ್ಪ ಅಂತ ನೋಡ್ತಾ ಹೋಗೋಣ. ಸೊ ಬಜೆಟ್ ರೇಖೆಯನ್ನು ಅಂದ್ರೆ ಪ್ರಶ್ನೆ ನಂಬರ್ 1ರಲ್ಲಿ ಬಜೆಟ್ ರೇಖೆಯನ್ನು ವ್ಯಾಖ್ಯಾನಿಸಿ ಅಂಥೇಳಿ 2 ಅಂಕದ ಪ್ರಶ್ನೆ ಐತಿ. ಇದನ್ನು ಬಜೆಟ್ ರೇಖೆಯ ಬಗ್ಗೆ ಕುರಿತು ಬರೆಯಿರಿ ಅಂಥೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ಸೊ ಬಿ ಲಾಭವನ್ನು ವ್ಯಾಖ್ಯಾನಿಸಿರಿ ಅಂತೇಳಿ ಕೇಳಿದಾರೆ. ಸೊ ಇದನ್ನು 6 ಅಂಕಕ್ಕೆ ಲಾಭದ ಕುರಿತು ಬರೆಯಿರಿ ಅಂತೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ಸೊ ಸಿ ಕೆಳಜನ ಸ್ವಾಮ್ಯ ಮಾರುಕಟ್ಟೆಯನ್ನು ವ್ಯಾಖ್ಯಾನಿಸಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು 6 ಅಂಕಕ್ಕೆ ಕೆಳಜನ ಸ್ವಾಮ್ಯ ಮಾರುಕಟ್ಟೆಯ ಬಗ್ಗೆ ವಿಶ್ಲೇಷಿಸಿ ಅಥವಾ ವಿವರಿಸಿ ಅಂತೇಳಿ ಕೇಳಬಹುದು. ಸೊ ಡಿ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಯಾವುವು ಅಂತೇಳಿ ಕೇಳಿದಾರೆ. ಸೊ ಮೂಲಭೂತ ಆರ್ಥಿಕ ಸಮಸ್ಯೆಗಳ ಕುರಿತು ವಿವರಿಸಿ ಅಂತೇಳಿ 6 ಅಂಕಕ್ಕೆ ಕೇಳಬಹುದು. ಸೊ ಮಿತಗೊಳಿಸಿದ ಬೆಲೆಯನ್ನು ವ್ಯಾಖ್ಯಾನಿಸಿರಿ ಅಂತೇಳಿ 2 ಅಂಕಕ್ಕೆ ಕೇಳಿದಾರೆ. ಸೊ ತುಷ್ಟಿಗುಣವನ್ನು ವ್ಯಾಖ್ಯಾನಿಸಿರಿ ಅಂತೇಳಿ ಕೊಟ್ಟಿದ್ದಾರೆ. ತುಷ್ಟಿಗುಣದ ಬಗ್ಗೆ ಬರೆಯಿರಿ ಅಂತೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ನೆಕ್ಸ್ಟ್ ಬೆಲೆ ತಾರತಮ್ಯತೆಯನ್ನು ವ್ಯಾಖ್ಯಾನಿಸಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಬೆಲೆ ತಾರತಮ್ಯತೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ನೆಕ್ಸ್ಟ್ ಎಚ್ ನೋಡ್ತಾ ಹೋಗೋಣ. ಕೊರತೆಯನ್ನು ವ್ಯಾಖ್ಯಾನಿಸಿರಿ ಅಂತೇಳಿ ಕೇಳಿದ್ದಾರೆ 2 ಅಂಕಕ್ಕೆ. ಸೊ ಕೊರತೆಯ ಬಗ್ಗೆ ವಿವರಿಸಿ ಅಥವಾ ಟಿಪ್ಪಣಿ ಬರೆಯಿರಿ ಅಂತೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ನೆಕ್ಸ್ಟ್ ಐ ಸಮ ಉತ್ಪಾದನಾ ರೇಖೆಯನ್ನು ವ್ಯಾಖ್ಯಾನಿಸಿರಿ ಅಂತೇಳಿ ಕೇಳಿದಾರೆ 2 ಅಂಕಕ್ಕೆ. ಸಮ ಉತ್ಪಾದನಾ ರೇಖೆಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ನೆಕ್ಸ್ಟ್ ಏಕಸ್ವಾಮ್ಯ ಮಾರುಕಟ್ಟೆಯನ್ನು ಉದಾಹರಣೆಯೊಂದಿಗೆ ವ್ಯಾಖ್ಯಾನಿಸಿರಿ ಅಂತೇಳಿ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದನ್ನು 6 ಅಂಕಕ್ಕೆ ಏಕಸ್ವಾಮ್ಯ ಮಾರುಕಟ್ಟೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ನೆಕ್ಸ್ಟ್ ಉತ್ಪಾದನಾ ಬಿಂಬಕವನ್ನು ವ್ಯಾಖ್ಯಾನಿಸಿರಿ ಅಂತೇಳಿ ಕೇಳಿದ್ದಾರೆ. ಉತ್ಪಾದನಾ ಬಿಂಬಕದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ 6 ಅಂಕಕ್ಕೆ ಕೂಡ ಕೇಳಬಹುದು. ನೆಕ್ಸ್ಟ್ ಅಂಚಿನ ಬದಲಾವಣೆ ದರ ಎಂದರೇನು ಅಂತೇಳಿ ಕೇಳಿದ್ರೆ ಅಂಚಿನ ಬದಲಾವಣೆ ದರದ ಬಗ್ಗೆ ಟಿಪ್ಪಣಿ ಬರೆಯಿರಿ ವಿಶ್ಲೇಷಿಸಿ ಅಂತೇಳಿ 6 ಅಂಕಕ್ಕೆ ಕೂಡ ಈ ಪ್ರಶ್ನೆಯನ್ನು ಕೇಳಬಹುದು. ನೆಕ್ಸ್ಟ್ ಹಾಗೆ ಪಾರ್ಟ್ ಬಿ ಅನ್ನು ನೋಡ್ತಾ ಹೋಗೋಣ. ಭಾಗ ಬಿ, ಇದರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರ್ತೈತಿ. ಟೋಟಲಿ 30 ಮಾರ್ಕ್ಸ್, 6 ಅಂಕಕ್ಕೆ ಉತ್ತರ ಇರ್ತೈತಿ. ಟೋಟಲಿ 3 ಮಾರ್ಕ್ಸ್ ಇರ್ತೈತಿ. ಸೊ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಐತಿ. ಸೊ 2ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಭಿವ್ಯಕ್ತಿ ಒಲವಿನ ಸಿದ್ಧಾಂತವನ್ನು ಮೌಲ್ಯೀಕರಿಸಿ ಅಂತೇಳಿ ಇದು 6 ಅಂಕಕ್ಕೆ ಕೇಳಿದಾರೆ. ಇದನ್ನು 10 ಅಂಕಕ್ಕೆ ಕೂಡ ಕೇಳಬಹುದು. ನೆಕ್ಸ್ಟ್ ಕೆಳಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮುಂದಾಳತ್ವವನ್ನು ಪರೀಕ್ಷಿಸಿ ಅಂತ ಕೇಳಿದಾರೆ. ನೆಕ್ಸ್ಟ್ ಸೊ ವೆರಿ ಇಂಪಾರ್ಟೆಂಟ್, ಕಾಬ್ ಡಗ್ಲಾಸ್ ರವರ ಉತ್ಪಾದನಾ ಕಾರ್ಯವನ್ನು ವಿವರಿಸಿ. ಇದು ಕೂಡ 2-3 ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಿಸಿದಾಗ ನನಗೆ ಕಂಡು ಬರುವಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ರಿಪೀಟ್ ಆಗಿರುವಂಥ ಕ್ವಶನ್ ಇದು ಕೂಡ. ಕಾಬ್ ಡಗ್ಲಾಸ್ ರವರ ಉತ್ಪಾದನಾ ಕಾರ್ಯವನ್ನು ವಿವರಿಸಿ ಅಂತ ಕೇಳಿರ್ತಾರೆ. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಗುಣಲಕ್ಷಣಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತೈತಿ. ಸೊ ಇದು ಕೂಡ ಕೇಳಬಹುದು ನಿಮ್ಮ ಒಂದು ಆ್ಯನ್ಯುವಲ್ ಅಥವಾ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಗಳು ಕೂಡ ಬರ್ಬೋದು. ನೆಕ್ಸ್ಟ್ ಬರ್ಟ್ರಾಂಡಸ್ ದ್ವಿಸ್ವಾಮ್ಯದ ಮಾದರಿಯನ್ನು ವಿಶ್ಲೇಷಿಸಿರಿ ಅಂತ ಕೇಳಿದಾರೆ. ನೆಕ್ಸ್ಟ್ ಬೇಡಿಕೆ ಸಿದ್ಧಾಂತಕ್ಕೆ ಲ್ಯಾಂಗ್ಸ್ಟರ್ ಅವರ ಕೊಡುಗೆಯನ್ನು ವಿಶ್ಲೇಷಿಸಿರಿ ಅಂತೇಳಿ 6 ಅಂಕಕ್ಕೆ ಕೇಳಿದಾರೆ. ಅದೇ ರೀತಿಯಾಗಿ 8ನೇ ಪ್ರಶ್ನೆ ಬೇನ್ಸ್ ರವರ ಮಿತಗೊಳಿಸಿದ ಮಾದರಿಯನ್ನು ಚರ್ಚಿಸಿರಿ ಅಂತ ಕೇಳಿದಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಪ್ರಕಾರಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಇದು ಕೂಡ 2-3 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ ತಕ್ಷಣ ಕಂಡು ಬಂದಿರುವಂಥದ್ದು. ಇದು ಕೂಡ 2-3 ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ ಇದು ಆಗಿರ್ತೈತಿ. ನೆಕ್ಸ್ಟ್ ಪಾರ್ಟ್ ಸಿ ಅಥವಾ ಭಾಗ ಸಿ ನೋಡ್ತಾ ಹೋಗೋಣ. ಇಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರ್ತೈತಿ. ಟೋಟಲಿ 10 ಮಾರ್ಕ್ಸ್, ಟೋಟಲಿ 30 ಮಾರ್ಕ್ಸ್ ಇಲ್ಲಿ ಬಂದಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 10 ನೋಡ್ತಾ ಹೋಗೋಣ. ಬದಲಾಗುವ ಅನುಪಾತಗಳ ನಿಯಮವನ್ನು ವಿಮರ್ಶಾತ್ಮಕವಾಗಿ ಮೌಲ್ಯೀಕರಿಸಿ ಅಂತ ಕೇಳಿದ್ರೆ ಇದು ಕೂಡ 10 ಅಂಕಕ್ಕೆ ಕೇಳಿರ್ತಾರೆ. ನೆಕ್ಸ್ಟ್ ಸ್ವಾಮ್ಯಯುತ ಪೈಪೋಟಿಯಲ್ಲಿ ಬೆಲೆ ಮತ್ತು ಉತ್ಪಾದನೆಯನ್ನು ನಿರ್ಧರಿಸುವಿಕೆಯನ್ನು ಚರ್ಚಿಸಿ ಅಂತ ಕೇಳಿದಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಕ್ವಶನ್ ಅಪ್ಪ ಅಂತ ಕೇಳಿದ್ರೆ ಬೌಮಲ್ ರವರ ಮಾರಾಟ ಆದಾಯ ಗರಿಷ್ಠೀಕರಣದ ಮಾದರಿಯನ್ನು
ವಿಮರ್ಶಾತ್ಮಕವಾಗಿ ವಿವರಿಸಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಗಳನ್ನು ಕೂಡ ಮುಂದೆ ಒಂದು ಪ್ರಶ್ನೆಯಲ್ಲಿ ಕೇಳಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್, ವಿಲಿಯಮ್ಸನ್ ರವರ ವ್ಯವಸ್ಥಾಪಕ ವಿವೇಚನಾ ಮಾದರಿಯನ್ನು ಚರ್ಚಿಸಿರಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ 2-3 ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್, ಹಿಗ್ಸ್ ರವರ ಪರಿಷ್ಕೃತ ಬೇಡಿಕೆ ಸಿದ್ಧಾಂತವನ್ನು ವಿವರಿಸಿ. ಇದು 14ನೇ ಪ್ರಶ್ನೆ. ಹಿಗ್ಸ್ ರವರ ಪರಿಷ್ಕೃತ ಬೇಡಿಕೆ ಸಿದ್ಧಾಂತವನ್ನು ವಿಶ್ಲೇಷಿಸಿರಿ. ಈ ಪ್ರಶ್ನೆ ಕೂಡ ಬರಬಹುದು. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರುವಂಥ ಪ್ರಶ್ನೆಗಳು. ಸೊ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ತಾ ನಮ್ಮ ಚಾನಲನ್ನು ನೀವು ಜಾಯ್ನ್ ಆಗಬಹುದು. ಧನ್ಯವಾದಗಳು.